ಬೆಂಗಳೂರಿನಲ್ಲಿ ಭೀಕರ ಕಾಲ್ತುಳಿತಕ್ಕೆ 11 ಬಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಜ್ವಲ್, ಶ್ರವಣ್ ಸಾವು. ಒಬ್ಬೊಬ್ಬರದ್ದು ಒಂದೊಂದು ಕಥೆ, ಗೋಳಾಟ. ಎಸ್, ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಕಾಲ್ತುಳಿತ ಪ್ರಕರಣದಲ್ಲಿ ತಮ್ಮದ್ದಲ್ಲದ ತಪ್ಪಿಗೆ 11 ಅಮಾಯಕ ಜನರು ಜೀವ ಬಿಟ್ಟಿದ್ದಾರೆ. ಅದರಲ್ಲೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ 2 ಯುವಕರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಚಿಂತಾಮಣಿ ತಾಲೂಕಿನ ಗೋಪಲ್ಲಿ ನಿವಾಸಿ 25 ವರ್ಷದ ಪ್ರಜ್ವಲ್ ಭೀಕರ ಕಾಲ್ತುಳಿತಕ್ಕೆ ಮೃತಪಟ್ಟಿದ್ದಾನೆ. ಇನ್ನು ಕುರುಟಹಳ್ಳಿ ಗ್ರಾಮದ ನಿವಾಸಿ 22 ವರ್ಷದ ಶ್ರವಣ್ ಸಹ ಮೃತಪಟ್ಟಿದ್ದಾನೆ. ಪುತ್ರರನ್ನು ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಗ್ರಾಮಗಳಲ್ಲಿ ಸೂತಕದ ವಾತಾವರಣ ನಿರ್ಮಾಣವಾಗಿತ್ತು. 6 ತಿಂಗಳ ಹಿಂದೆ ಕೆಲಸಕ್ಕೆ ಸೇರಿದ್ದ ಪ್ರಜ್ವಲ್ ಒಬ್ಬ ಪುತ್ರನನ್ನು ಕಳೆದುಕೊಂಡು ಪೋಷಕರ ಆಕ್ರಂದನ. ಸರ್ಕಾರದ ವಿರುದ್ಧ ಪ್ರಜ್ವಲ್ ತಂದೆ ತಾಯಿ ಆಕ್ರೋಶ. RCB ಆಟಗಾರರ ಸೆಲೆಬ್ರೇಷನ್ ನೋಡೋದಕ್ಕೆ ಆಗಮಿಸಿದ್ದವರ ಪೈಕಿ ಗೋಪಲ್ಲಿ ನಿವಾಸಿ 25 ವರ್ಷದ ಪ್ರಜ್ವಲ್ ಕೂಡ ಓರ್ವ. ತಮ್ಮ ನೆಚ್ಚಿನ ಆಟಗಾರರನ್ನ ಕಣ್ತುಂಬಿಕೊಳ್ಳಲು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಂದಿದ್ದ ಪ್ರಜ್ವಲ್ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾನೆ. ಮೃತ ಪ್ರಜ್ವಲ್ ಕೇವಲ 6 ತಿಂಗಳ ಹಿಂದೆಯಷ್ಟೇ ಟೊಯೋಟಾ ಕಿರ್ಲೋಸ್ಕರ್ ಕಂಪನಿಯಲ್ಲಿ ಎಂಜಿನಿಯರ್ ಆಗಿ ಕೆಲಸಕ್ಕೆ ಸೇರಿದ್ದ. ತಂದೆ ತಾಯಿ ಬಹಳಷ್ಟು ಕಷ್ಟಪಟ್ಟು ಮಗನನ್ನ ಎಂಜಿನಿಯರ್ ಮಾಡಿದ್ರು. ಪ್ರಜ್ವಲ್ ಮನೆಗೆ ಓರ್ವನೇ ಪುತ್ರ, ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ. ಆದ್ರೀಗ ಇದ್ದ ಒಬ್ಬ ಮಗನನ್ನು ಕಳ್ಕೊಂಡು ಪೋಷಕರು ಅನಾಥರಾಗಿದ್ದಾರೆ. ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಳ್ಳಬೇಕಿತ್ತು. ಸರ್ಕಾರದ ನಿರ್ಲಕ್ಷ್ಯಕ್ಕೆ ಪ್ರಜ್ವಲ್ ಬಲಿಯಾಗಿದ್ದಾನೆ ಅಂತ ಪೋಷಕರು ಕಣ್ಣೀರು ಹಾಕಿದ್ದಾರೆ. ಇನ್ನು ಪ್ರಜ್ವಲ್ ಪುನೀತ್ ರಾಜ್ಕುಮಾರ್ ಪಕ್ಕಾ ಅಭಿಮಾನಿ. ಹೀಗಾಗಿ ಪ್ರಜ್ವಲ್ ಮೃತದೇಹದ ಬಳಿ ಪುನೀತ್ ಫೋಟೋವನ್ನು ಇರಿಸಲಾಗಿತ್ತು. ಸರ್, ಮಗ BE ಮಾಡಿದ್ದ, ಈಗ ತಾನೇ ಕೆಲಸಕ್ಕೆ ಸೇರಿದ್ದ. ಇನ್ನು ಏನೇನು ನಮ್ಮನ್ನೆಲ್ಲ ನೋಡ್ಕೊಳ್ಳೋವಂಥ ಒಂದು ಪರಿಸ್ಥಿತಿ ಬಂದಿತ್ತು. ನಾವೆಲ್ಲ ದಿನಗೂಲಿ ನೌಕರಾಗಿ ಕೆಲಸ ಮಾಡ್ತಾಯಿದ್ದೀವಿ. ದಿನ ಕಷ್ಟಪಟ್ಟು ರಾತ್ರಿ ಆಗಲೂ OT ಎಲ್ಲ ಮಾಡಿ ಅವ್ನು ಕಷ್ಟಪಟ್ಟು ಆ ಲೆವೆಲ್ವರೆಗೂ ತಂದಿದ್ವಿ. ಇನ್ನೇನು ದುಡಿದು ನಾವೇನು ಸ್ವಲ್ಪ ಸುಧಾರಿಸ್ಕೊಳ್ತೀವಿ ಅನ್ನೋವಾಗ ಈ ರೀತಿ ಆಗಿದೆ. ಘನಘೋರ ಕೃತ್ಯ ಸರ್ ಇದು. ನಮ್ಮ ಆ ಒಂದು ಶವಾನ್ ನೋಡಿದ ತಕ್ಷಣ ಎದೆ ಒಡೆದೋಗ್ದಿರೋದು ದೊಡ್ಡ ವಿಚಾರ. ಆ ಲೆವೆಲ್ಗೆ ಆ ಒಂದು ಇದರಲ್ಲಿ ಹಾಕಿ ತೋರಿಸಿದಾಗ ನಮಗೆ ನಿಜವಾಗ್ಲೂ ನಿನ್ನೆಯಿಂದ ಇದುವರೆಗೂ ನಾವು ಒಂದು ನೀರಾಗಲಿ ಊಟ ಆಗಲಿ ಸೇರ್ತಾನೆ ಇಲ್ಲ ಬಾಡಿಗೆ. ಆ ಲೆವೆಲ್ಗೆ ಹಿಂಸೆ ಆಗ್ತೈತೆ. ಅಲ್ಲಿ ಏನಾದರೂ ಪ್ರೊಟೆಕ್ಷನ್ ಕೊಟ್ಟು ಒಂದು 2-3 ಜನ ಹೋಗೋ ಥರ ಮಾಡಿದರೆ ಇವತ್ತು ಈ ದುರಂತ ಆಗ್ತಾ ಇರಲಿಲ್ಲ. ನನ್ನ ಮಗ ಕಳ್ಕೊತಾ ಇರಲಿಲ್ಲ. ನನ್ನ ಮಗ ನನ್ನ ಹತ್ರನೇ ಇರ್ತಾಯಿದ್ದ ಸರ್. ಮಗ ಸೈಟ್ ತೊಗೋಬೇಕು ಅಂತಿದ್ದು, ಈಗ ತಾನೇ ಜಾಯ್ನ್ ಆಗಿದ್ದ. ತಿಂಗಳ ಇದರಲ್ಲಿ ಇದು ಮಾಡಿಬಿಟ್ಟು ಇನ್ಸ್ಟಾಲ್ಮೆಂಟಲ್ಲಿ ಸೈಟ್ ತೊಗೊಂಡು, ಅಪ್ಪ ನಿನ್ನ ಮನೆ ಕಟ್ಸ್ಕೊಡ್ತೀನಪ್ಪ ಸ್ವಂತ ಮನೆ ಅಂತೇಳಿ ಹೇಳಿದ್ದ. ಇವಾಗ ಸ್ವಂತ ಮನೆಯೂ ಇಲ್ಲ, ಸ್ವಂತ ಮಗನೂ ಇಲ್ಲ. ಜೀವನನೇ ಬರಡಾಗ್ಬಿಟ್ಟಿದೆ ಸರ್. ಜೀವನ ಪರ್ಯಂತ ಮಗನೇ ಇಲ್ಲ ಸರ್. ಇನ್ನು ನಾವು ಜೀವನ ಯಾರು ನೆನೆಸ್ಕೋಬೇಕು ಸರ್? ಈಗ ಮಗ ಅಂತ ನಾವು ನಮಗೆ ಮಾಡ್ಬೇಕಾಗಿರೋ ಕಾರ್ಯನ ನಾವು ಇವಾಗ ಅವ್ರಿಗೆ ಮಾಡ್ಬೇಕಲ್ಲ ಸರ್. ಕಾರ್ಯನ ಅವ್ನು ಮನ್ಕೊಳ್ತಿರೋ ಸಲ ಎಲ್ಲ ನೋಡಿದ್ರೆ ನಮಗೆ ದುಃಖ ಇನ್ನೂ ಜಾಸ್ತಿ ಆಗುತ್ತಲ್ಲ ಸರ್. ನಾವು ಹೋಗ್ಬೇಕಾಗಿತ್ತು, ಅವನು ಹೋಗ್ಬಿಡ್ತಾನೆ ಸರ್. ನಮ್ಮ ದುಃಖ ಹೇಳೋಕ್ಕಾಗಲ್ಲ ಸರ್. ನಾನು ಅವ್ನಿಗೆ ಏನೇನೋ ಆಸೆ ಕಟ್ಕೊಂಡಿದ್ದೆ ಸರ್. ಇನ್ನು 2 ವರ್ಷ 3 ವರ್ಷದೊಳಗಡೆ ಅವ್ನಿಗೆ ಮದುವೆ ಗ್ರ್ಯಾಂಡಾಗಿ ಮಾಡಬೇಕು, ನಾನು ಚೆನ್ನಾಗಿ ನೋಡ್ಕೊಬೇಕು ನನ್ನ ಮಗನ ಸೊಸೆನ, ಏನೇನೋ ಆಸೆ ಕಟ್ಕೊಂಡಿದ್ದೆ ಸರ್. ಎಲ್ಲ ನಿಟ್ಟು ನೀರು ಮಾಡಿ ಹೊಟ್ಟೋಗ್ಬಿಟ್ಟ ಸರ್. ಮಧ್ಯಾಹ್ನ ಹೇಳ್ದ ಸರ್, ಕೆಲ್ಸಕ್ಕೆ ಹೋಗಿದ್ದ. ಹೇಳ್ಬಿಟ್ಟು ನಾವು ಗಾಡಿ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೋದ ಸರ್. ನಾವು ಬೇಡ ಅಂತಲೂ ಅಂದ್ವಿ ಸರ್. ನೆನ್ನೆಲ್ಲ ಮಾಡಿದ್ವಿ, ತಿರ್ಗಾ ಯಾಕೆ ಅಂತ. ಇಲ್ಲ, ಹೋಗಿ 4 o'clockಗೆಲ್ಲ ರಿಟರ್ನ್ ಆಗ್ತೀನಿ ಅಂತ ಹೇಳಿ ಹೋದವನು ಫೋನೇ ಮಾಡಿಲ್ಲ ಸರ್. ನಮಗೆ ಗೊತ್ತಾಗಿದ್ದು ಮೊಬೈಲಿಂದ ನಾವು ಫೋನ್ ಮಾಡಿದಾಗ ಪೊಲೀಸ್ ಅವ್ರು ಎತ್ತಿದ್ರು. ನಮ್ಮ ತಂಗಿಯವ್ರು ಮಾಡಿದರು. ಅವ್ರು ಎತ್ತಿದಾಗ ನಮ್ಗೆ ವಿಷಯ ಗೊತ್ತಾಯಿತು. ಇವರು ಆಮೇಲೆ ಹೇಳಿದ್ರು, ಈ ಥರ ಪೊಲೀಸ್ ಹತ್ರ ಮೊಬೈಲ್ ಇದೆ ಅಪ್ಪುದು, ಏನು ಅಂತ ಕೇಳಿ ಅಂತ. ನಾವು ಆಮೇಲೆ ಫೋನ್ ಮಾಡಿದ್ವಿ. ಪೊಲೀಸ್ ಅವ್ರು ತೆಗೆದು ನಿಮ್ಮ ಮೊಬೈಲಲ್ಲಿದೆ, ಕಲೆಕ್ಟ್ ಮಾಡ್ಕೊಳ್ಳಿ ಅಂದರು. ಸರಿ ಆಯಿತು, ಆಟೋದಲ್ಲಿ ಬುಕ್ ಮಾಡಿಕೊಂಡು ಹೋಗಿ ಅದನ್ನು ಕಲೆಕ್ಟ್ ಮಾಡ್ಕೊಳಕ್ಕೆ ಹೋದರೆ, ಫಸ್ಟು ನೀವು ಪರ್ಸನ್ ಎಲ್ಲಿದ್ದಾರೆ ನೋಡ್ಕೊಳ್ರಿ ಅಂದರು. ಇಬ್ಬರನ್ನ ಅಲ್ಲಿ ಬಿಟ್ಬಿಟ್ಟು ಮೊಬೈಲ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ನಾನು ಇನ್ನೊಬ್ಬ ಫ್ರೆಂಡು ಹೋಗಿ ಅಲ್ಲಿ ಇದು ಮಾಡಿದ್ವಿ, ಇದು ಬೋರಿಂಗ್ಗೆ. ಆ ಬೋರಿಂಗಲ್ಲಿ ಇರಲಿಲ್ಲ. ಮತ್ತು ತಿರ್ಗಾ ಇನ್ನೊಂದು ಹಾಸ್ಪಿಟ್ಲು ಯಾವುದು ವೈದ್ಯಗಿನ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಆ ಲಿಸ್ಟಲ್ಲಿ ಇವನ ಹೆಸರೇ ಇರಲಿಲ್ಲ. ಯಾಕಂದರೆ ಇವಂದು ಏನೂ ಐಡೆಂಟಿಫೈಯೇ ಇರಲಿಲ್ಲ. ಅವ್ರು ಅನ್ನೋನ್ ಇದು ಅಂತ ಪರ್ಸನ್ ಅಂತ ಹೇಳಿ ಮಾರ್ಚರಿಯಲ್ಲಿ ಇಟ್ಟಿದ್ರು. ನೀವು ಬೇಕಾದ್ರೆ ಟೆಸ್ಟ್ ಹೋಗಿ ಚೆಕ್ ಮಾಡಿ, ಅವರೇ ಆಗಿದ್ರೆ ನೋಡಿಮ್ಮ, ನಮ್ಗೆ ಗೊತ್ತಿಲ್ಲ, ಅದು ಅನ್ನೋನ್ ಪರ್ಸನ್ ಅಂತ ಇಟ್ಟಿದ್ದೀವಿ ಅಂತ ಅಂದರು. ನಾನು ಪರವಾಗಿಲ್ಲ ಸರ್ ತೋರಿಸಿ ಅಂತ ಹೋದೆ. ಹೋಗಿ ಅವ್ರು ಜಸ್ಟ್ ಒಂದು ಸ್ವಲ್ಪ ಓಪನ್ ಮಾಡೋಷ್ಟೊತ್ತಿಗೆ ಗೊತ್ತಾಗೋಯ್ತು ನನಗೆ. ಆ ಪಾದ ನೋಡಿದ ತಕ್ಷಣ ನನ್ನ ಮಗನೇ, ಅದು ನನ್ನ ಮಗಂದೇ ಅಂತ ನನಗೆ ಗೊತ್ತಾಗೋಯ್ತು ಸರ್.
ಆ ಪಾದನ ನಾನು ಎತ್ಕೊಂಡು ಆಡಿಸಿ ಬೆಳೆಸಿದ್ದೀನಲ್ಲ ಸರ್, ಅನ್ನಂಗೆ ಗೊತ್ತಾಗೋಯ್ತು. ನಮ್ಮ ಅಪ್ಪುನೇ ಅಂತ ಬರ್ಕೊಂಡೆ ಸರ್. ಆ್ಯಕ್ಚುಲಿ ಅವ್ನು ಪುನೀತ್ ಫೇವ್ರೇಟ್ ಅಂತ ಹೇಳಿ ಅವ್ನಿಗೆ ಅಪ್ಪು ಅಂತ ಇಟ್ಟಿವಿ. ಆ್ಯಕ್ಚುಲಿ ಪ್ರಜ್ವಲ್ ಅಂತ ಹೆಸರು, ಅಪ್ಪು ಅಂತಾನೆ ಕರೆಯೋದು ಸರ್. ಅಪ್ಪು ಇಲ್ಲ, ನಮ್ಮ ಅಪ್ಪುನೇ ಇವನು ಸತ್ತೋದ ಅಂತ ಹೇಳಿದ್ವಿ. ಪುನೀತ್ ರಾಜ್ಕುಮಾರ್ ಅಂದರೆ ಬೆಚ್ಚಿ ಫ್ಯಾನು ಸರ್ ಅವನಿಗೆ. ಅವ್ನು ಇಲ್ಲ ಅಂದರೆ ಅವ್ನು ಡೇ ಹೋಗೋದೇ ಇಲ್ಲ ಸರ್. ಅವ್ನ ಸ್ಟೇಟಸಲ್ಲೆಲ್ಲ ಪುನೀತೆ ಸರ್. RCBಗೋಸ್ಕರ ಅವ್ನು ಲೈಫ್ನ ಇದು ಮಾಡಿದ್ದಾನೆ. ಅಲ್ಲೇನೋ ಶಾಕ್ ಆಯ್ತಂತೆ, 3 ಜನನ ಹೊರಗಡೆ ಹಾಕಿ ಅವ್ನು ಮತ್ತೆ ಹೋಗಿದ್ದಾನೆ. ಅವ್ನು ಮತ್ತೆ ಬಂದಿಲ್ಲ ಸರ್. ಬೇರೆಯವರು ರಕ್ಷಣೆ ಮಾಡಿ ಮತ್ತೆ ಹೋಗಿ. ಹೌದು ಅವ್ನು ಬೇರೆಯವ್ರನ್ನ ರಕ್ಷಣೆ ಮಾಡಿ ಅವನ ಜೀವನ ತ್ಯಾಗ ಮಾಡಿದ್ದಾನೆ. ರಿಕ್ವೆಸ್ಟ್ ಏನಂದರೆ, ಈ ಥರ ಒಂದು ಪ್ರೋಗ್ರಾಮ್ ನಡೆಯುತ್ತೆ ಅಂದರೆ ಕರೆಕ್ಟಾಗಿ ಸೆಕ್ಯೂರಿಟಿ ಪರ್ಪಸಲ್ಲಿ ಮಾಡಿ. ನೀವು ಏನು ಮಾಡ್ತೀರಾ ಕರೆಕ್ಟಾಗಿ ಒಂದು ಏಜ್ಗೆ ಒಂದು ಪಾಸ್ ಕೊಡಿ, ಇನ್ನೊಂದು ಏಜ್ಗೆ ಇನ್ನೊಂದು ಕೊಡಿ. ಒಂದು ಫಾರ್ಮೆಟ್ ನೀವು ಮಾಡಿದ್ರೇ ಇಂಥವರೆಲ್ಲ ಬದುಕೋಕ್ಕಾಗುತ್ತೆ. ಇಲ್ಲಾಂದರೆ ಈ ಥರ ಪೇರೆಂಟ್ಸ್ಗಳು ಎಷ್ಟು ಜನ ಹೆಂಗೆ ಸಾಯ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಈ ದುಃಖದಲ್ಲಿ ನಾವು ಯಾವಾಗ ಸಾಯ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಅಷ್ಟು ದುಃಖ ಆಗ್ತಾ ಇದೆ ನನಗೆ, ಅಷ್ಟು ನೋವು ಆಗ್ತಾ ಇದೆ. ಇದೊಂದು ಮಗನ ಅವನ ಮೇಲೆ ಬೆಟ್ಟದ ಆಸೆಗೆ ಇಟ್ಕೊಂಡಿದ್ದೆ ನಾನು. ಸೊ ಪ್ಲೀಸ್, ನನ್ನ ಹಂಬಲ್ ರಿಕ್ವೆಸ್ಟ್ ಏನಂದರೆ, ಗೌರ್ಮೆಂಟಿಗೆ ಪ್ಲೀಸ್ ಅವ್ರಿಗೆ ಗೈಡ್ಲೈನ್ಸ್ ಕೊಡಿ. ಫಸ್ಟು ಏನು ಪ್ರಕಾರ ಫಾರ್ಮ್ ಮಾಡಬೇಕು, ಯಾವ ರೀತಿ ರೊಟೇಷನ್ಸ್ ಇರಬೇಕು ಅನ್ನೋದನ್ನ ಫಸ್ಟು ಆಲೋಚನೆ ಮಾಡಬೇಕು. ಪರ್ಫೆಕ್ಟಾಗಿ ಮಾಡಬೇಕು. ಯಾವುದನ್ನೇ ಇನ್ ಬಿಟ್ವೀನ್ ಹಾಕೋದಲ್ಲ. ಒಂದು ಸ್ಟ್ಯಾಂಡರ್ಡಾಗಿ 1ಇಂದ 10 ಇದ್ರೆ 1ಇಂದ 10 ಇರಬೇಕು. ಇನ್ ಬಿಟ್ವೀನ್ ಎಲ್ಲ ಮಿಕ್ಸಪ್ ಮಾಡಕೂಡ್ದು. ಅದು ಮ್ಯಾನೇಜ್ಮೆಂಟ್ ಮಾಡೋಂಥ ಇದು. ಕಾಲ್ತುಳಿತದಲ್ಲಿ ಚಿಂತಾಮಣಿಯ ಶ್ರವಣ್ ಸಾವು. ಸರ್ಕಾರದ ವಿರುದ್ಧ ಸಂಬಂಧಿಕರ ಅಸಮಾಧಾನ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಕಾಲ್ತುಳಿತದಲ್ಲಿ ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಗ್ರಾಮದ ನಿವಾಸಿ ಶ್ರವಣ್ ಕೂಡ ಕೊನೆಯುಸಿರೆಳೆದಿದ್ದಾನೆ. ಬೆಂಗಳೂರಿನಲ್ಲಿ ಡೆಂಟಲ್ ವ್ಯಾಸಂಗ ಮಾಡ್ತಾ ಇದ್ದ 22 ವರ್ಷದ ಶ್ರವಣ್ RCB ಸೆಲೆಬ್ರೇಷನ್ ನೋಡೋದಕ್ಕೆ ಹೋಗಿ ಮೃತಪಟ್ಟಿದ್ದಾನೆ. ಶ್ರವಣ್ ಮೃತದೇಹ ಸ್ವಗ್ರಾಮಕ್ಕೆ ಆಗಮಿಸ್ತಾ ಇದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಗ್ರಾಮದಲ್ಲಿ ಸೂತಕದ ವಾತಾವರಣ ನಿರ್ಮಾಣವಾಗಿದ್ದು, ಸರ್ಕಾರ ಸರಿಯಾಗಿ ವ್ಯವಸ್ಥೆ ಮಾಡಬೇಕಿತ್ತು. ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿಲ್ಲ ಅಂತ ಸರ್ಕಾರದ ವಿರುದ್ಧ ಶ್ರವಣ್ ಸಂಬಂಧಿಕರು ಅಸಮಾಧಾನ ಹೊರಹಾಕಿದರು. ಸರ್ಕಾರದ ಕಡೆಯಿಂದ ತೊಂದರೆ ಆಗಿದೆ. ಸರ್ಕಾರ ಮುನ್ನೆಚ್ಚರಿಕೆ ತಗೋಬೇಕಿತ್ತು, ತಗೊಂಡಿಲ್ಲ. ಇಲ್ಲ RCB ಗೆದ್ದಿದೆ ಅಂದ್ಬಿಟ್ಟು ಸೆಲೆಬ್ರೇಷನ್ ಮುಂಚೆನೇ ಇಲ್ಲ ಈ ಥರ ಮಾಡ್ತೀರಿ ಅಂತ 2 ದಿವಸ 3 ದಿವಸ ಮುಂಚೆ ಹೇಳಬೇಕಿತ್ತು. ಕೆಪಾಸಿಟಿ ನೋಡ್ಕೋಬೇಕಿತ್ತು. ಹಾಗಂತ ಎಲ್ಲ ಒಂದೇ ಸತಿ ಜನನ ಒಳಗಡೆ ಬಿಟ್ಟು, ಇಲ್ಲ ಸೆಕ್ಯೂರಿಟಿ ಆದರೂ ಜಾಸ್ತಿ ಮಾಡಬೇಕಿತ್ತು. ಇಲ್ಲ ಅಟ್ಲೀಸ್ಟ್ ಗೇಟ್ ಕ್ಲೋಸ್ ಮಾಡಬೇಕಿತ್ತು. 35,000 ಕೆಪಾಸಿಟಿ ಇದೆಯಲ್ಲ, 35,000 ಆದಮೇಲೆ ಗೇಟ್ ಕ್ಲೋಸ್ ಮಾಡಿ ಔಟ್ಸೈಡು ಸ್ಕ್ರೀನರು ಏನಾದರೂ ಸ್ಕ್ರೀನ್ಸ್ ಇಟ್ಟು ಜನಕ್ಕೆ ತಲುಪುವಾಗಿ ಮಾಡಿದರೆ ಆಗ್ತಿತ್ತು. ಸರ್ಕಾರದ ಕಡೆಯಿಂದ ತಪ್ಪಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುನ್ನೆಚ್ಚರಿಕೆ ತಗೋಬೇಕು. ಕುಟುಂಬಕ್ಕೆ ಏನು ಅನ್ಯಾಯ ಆಗಿದೆ ಅದನ್ನ ಪರಿಹಾರ ಮಾಡಬೇಕು. ಒಂದು ವೈದ್ಯ ಆಗಬೇಕಂದ್ರೆ ಇವಾಗ ಎಷ್ಟು ಕಷ್ಟ ಅಂತ ಗೊತ್ತು. ಅಂಥದ್ರಲ್ಲಿ ಕಷ್ಟಪಟ್ಟು ಓದಿ ಸೀಟ್ ತೊಗೊಂಡು ಚೆನ್ನಾಗಿ ಓದ್ತಿದ್ದ. ದುರಂತ ಆಗೋಗಿದೆ. ಮುಂದೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮುಂದೆ ಯಾರಿಗೂ ಈ ಥರ ಅನ್ಯಾಯ ಆಗಬಾರ್ದು. ಒಟ್ಟಿನಲ್ಲಿ ಈಗ ತಾನೇ ಕೆಲಸಕ್ಕೆ ಸೇರಿದ್ದ ಯುವಕರು ಮನೆಯ ಆಧಾರ ಸ್ತಂಭವಾಗಿದ್ದರು. ಇನ್ನೇನು ಮಕ್ಕಳು ಕೆಲಸಕ್ಕೆ ಹೋಗ್ತಾರೆ, ಮನೆಗೆ ನೆರವಾಗ್ತಾರೆ, ನಮ್ಮ ಜವಾಬ್ದಾರಿ ಮುಗಿತು ಅಂತ ಅಂದುಕೊಂಡಿದ್ದ ಪೋಷಕರಿಗೆ ಇದೀಗ ಬರ ಸಿಡಿಲು ಬಡಿದಂತಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.